ಹಾಯ್ ಎಲ್ಲ ಕನ್ನಡಿಗರಿಗೆ ನಮಸ್ಕಾರ. ಇವತ್ತಿನ ಹೊಸ ವಿಡಿಯೋ ಓಪೋ A15 ಡಿಸ್ಪ್ಲೇ ಹಾಕೋದು. ಒಂದು 2 ನಿಮಿಷ ನೋಡಿ, ಈ ಥರ ಇದೆ. ಫ್ರೇಮ್ ಎಲ್ಲ ಚೇಂಜ್ ಮಾಡಿದ್ದೀನಿ. ಮಾಮೂಲಿ ಡಿಸ್ಪ್ಲೇ ಹಾಕೋದು ತೋರಿಸ್ತೀನಿ. ಫಸ್ಟ್ ಎಲ್ಲ ಫ್ರೇಮ್ ಕ್ಲೀನ್ ಮಾಡ್ಕೊಳ್ಬೇಕು ನೀವು. ಮಾಮೂಲಿ ಗಮ್ಮು ಫ್ರೇಮು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಅಷ್ಟೇ. ನೀವು ಹಾಕಿದ್ಮೇಲೆ ಒಳಗಡೆ ಏನಾದರೂ ಗಮ್ ಬಿದ್ದಿದೆಯಾ ಏನು ಅಂತ. ಮತ್ತು ಲಾಸ್ಟಲ್ಲಿ ಇಲ್ಲಿ ಗಮ್ ಹಾಕಕ್ಕೆ ಹೋಗಬೇಡಿ, ಯಾಕಂದರೆ ಜಾಸ್ತಿ ಗಮ್ ಆಯಿತು ಅಂದರೆ ವೈಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಆಮೇಲೆ ಲಾಸ್ಟ್ ನೀವೆಲ್ಲ ಹಾಕಿದ್ಮೇಲೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಜಾಸ್ತಿ ಏನಾದರೂ ಆಗಿದರೆ ಅದನ್ನು ಓಪನ್ ಮಾಡ್ಕೊಂಡ್ಬಿಡಿ. ಗಮ್ಮು ನೋಡಿ, ಎಲ್ಲಾದರೂ ಹಿಂಗೆ ಜಾಸ್ತಿ ಬಿದ್ದಿತ್ತು ಅಂದರೆ ಈ ಥರ ತೆಕ್ಕೊಳ್ಳಿ. ಇಲ್ಲಾಂದರೆ ಡಿಸ್ಪ್ಲೇ ವೈಟ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ ನೀಟಾಗಿ ಅಷ್ಟೇ ಹಿಂಗೆ ತೆಕ್ಕೊಂಡು. ಈಗ ಹೊಸದು ಡಿಸ್ಪ್ಲೇ ಆಲ್ರೆಡಿ ಚೆಕ್ ಮಾಡ್ಕೊಂಡಿದ್ದೀನಿ. ನಮ್ಮದು ಬ್ರ್ಯಾಂಡ್ ಯಾವುದೇ ಆಗಲಿ ಹಾಕೋಕ್ಕೆ ಮುಂಚೆ ಒಂದು ಸಲ ಚೆಕ್ ಮಾಡಿ ಎಲ್ಲ ನೀಟಾಗಿ ನೋಡ್ಕೊಂಡು 1-2 ನಿಮಿಷ ಈ ಥರ ಇಟ್ಕೊಳ್ಳಿ. ಇಲ್ಲಾಂದರೆ ಡಿಸ್ಪ್ಲೇ ಆ ಕಡೆ ಈ ಕಡೆ ಆಗಿಬಿಡುತ್ತೆ. ಸೈಡ್ ಗಮ್ಮಿದ್ರೆ ಒರೆಸ್ಕೊಳ್ಳಿ. ನೋಡಿ, ಒಂದು 2 ಮಿನಿಟ್ಸ್ ಹಿಂಗೆ ಇಟ್ಕೊಳ್ಳಿ. ಯಾಕಂದರೆ ಗಮ್ ಇರುತ್ತಲ್ವ, ಅದು ಆ ಕಡೆ ಈ ಕಡೆ ಜರುಗಬಾರ್ದು. ಅದು ಕರೆಕ್ಟ್ ಫ್ರೇಮಲ್ಲಿ ಫಿಟ್ ಆಗುತ್ತೆ. ಆಮೇಲೆ ನೀವು ಫಿಟ್ ಮಾಡ್ಕೊಳಕ್ಕೂ ಈಸಿ ಇರುತ್ತೆ. 1 ಮಿನಿಟ್ 2 ಮಿನಿಟ್ಸ್ ಆದಮೇಲೆ ನೀವು ಆರಾಮಾಗಿ ಡಿಸ್ಪ್ಲೇ ಫಿಟ್ ಮಾಡ್ಕೊಂಡು. ಬ್ಯಾಟ್ರಿ ಹಿಂದೆ ಯಾವಾಗಲೂ ಒಂದು ಟೇಪ್ ಹಾಕಿ. ಯಾಕಂದರೆ ಇದು ಬ್ಯಾಟ್ರಿಗೆ ನಾವು ತೆಗಿಬೇಕಾದ್ರೆ ಗಮ್ ಓಪನ್ ಆಗಿಬಿಟ್ಟಿರುತ್ತೆ. ಒಂದೊಂದು ಸಲ ಕುತ್ಕೊಳತ್ತೆ, ಒಂದೊಂದು ಸಲ ಓಪನ್ ಆಗಿಬಿಡುತ್ತೆ. ಆಮೇಲೆ ಇನ್ನೊಬ್ಬರು ತೆಗಿಬೇಕಾದ್ರೆ ಅವ್ರಿಗೆ ತೊಂದರೆ ಆಗಬಾರ್ದು. ಸ್ವಲ್ಪ ಇಲ್ಲಿಗೂ ಒಂದು ಟೇಪ್ ಹಾಕಿರಿ. ಇಲ್ಲಿ ಸ್ಪೀಕರ್ಗೆ ಇದಕ್ಕೆ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ಟೇಪ್ ಹಾಕ್ಕೊಂಡ್ರೆ ಈಗ ನಾವು ಬ್ಯಾಟ್ರಿ ತೆಗಿತೀವಲ್ವ, ಆವಾಗ ಓಪನ್ ಆಗೋಲ್ಲ ಸಡನ್ನಾಗಿ. ಕ್ಲೀನಾಗಿ ಗಟ್ಟಿಗೆ ಹಾಕ್ಕೊಂಡು ಫಿಟ್ ಮಾಡ್ಕೊಳ್ಳಿ ಅಷ್ಟೆ. ಫಿಂಗರ್ ಪ್ರಿಂಟ್ ಇದ್ದರೆ ಫಿಂಗರ್ ಪ್ರಿಂಟ್ ಹಾಕ್ಕೊಳ್ಳಿ. ನೋಡಿ, ಇಲ್ಲಿ ಯಾಕೆ ಬ್ಯಾಟ್ರಿಯಾಗಿ ಹಾಕಕ್ಕೆ ಹೇಳ್ತೀನಿ ಅಂದರೆ, ನೋಡಿ ಇಲ್ಲಿ ಬ್ಯಾಟ್ರಿ ಗಮ್ ತೆಗೆದುಬಿಟ್ಟಿರ್ತೀರ, ಈ ಥರ ಇತ್ತು ಅಂದರೆ ಇಲ್ಲಿ ಓಪನ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅಷ್ಟೇ. ಇವಾಗ ನೋಡಿ ಕರೆಕ್ಟಾಗಿರುತ್ತೆ ಅಷ್ಟೇ. ಇದು ಫಿಟ್ಟಿಂಗ್ ಆಗಿದೆ ನೋಡಿ, ಆಯಿತು. ಇಷ್ಟೇ ಈಸಿಯಾಗಿ ನಮಗೇನು ವಿಧಾನ ಇರುತ್ತೋ ಅದರಲ್ಲಿ ಫಿಟ್ ಮಾಡ್ಕೊಳ್ಬೇಕು. ಓಕೆ, ಡನ್ ಫ್ರೆಂಡ್ಸ್, ಆಗಿದೆ. ನಾವು ಮಾಮೂಲಿ ಸ್ಕ್ರೂ ಎಲ್ಲ ಹಾಕ್ಕೊಂಡು ಇನ್ನು ನೀವು ಕ್ಲೋಸ್ ಮಾಡ್ಕೊಳ್ಳಿ ಅಷ್ಟೆ. ಇದಾಕಿ ಹಿಂದೆ ಕ್ಯಾಪ್ ಬರುತ್ತೆ, ಕ್ಯಾಪಿಗೆ ಒಂಚೂರು ಇದಾಕಿ ನೋಡಿ ಕ್ಯಾಮ್ರಾ ಕುಂಡ್ರಿಸ್ಬೇಕು. ಕ್ಯಾಮ್ರಾ ಕುಂಡ್ರಿಸಿ ಇದು ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ.
ನೀವು ಎಷ್ಟೇ ಇದಾಕಿ ಏನಾಗಲ್ಲ. ಸೈಡಿಗೆ ಮಾತ್ರ ನೀವು ನೋಡ್ಕೊಂಡು ಕ್ಲೀನಾಗೆ ಗಮ್ ಹಾಕ್ಕೊಂಡು ಇದು ಮಾಡಿ. ಸ್ಕ್ರೂಗಳು ಆದಷ್ಟು ನೀವು ಒಂದು ಕ್ಯಾಪಲ್ಲಿ ಹಾಕಿಟ್ಕೊಳ್ಳಿ. ನೋಡಿ, ಯಾವುದು ಫೋನ್ ಇರುತ್ತೋ ಅದರಲ್ಲೇ ಹಾಕಿಟ್ಕೊಳ್ಳಿ. ಈ ಥರ ನೋಡಿ, ನಾನು ಎಲ್ಲ ಸ್ಕ್ರೂನು ಇಲ್ಲೇ ಇಟ್ಟಿರ್ತೀನಿ ಇದರಲ್ಲಿ. ಈಗ ಯಾವ ಫೋನ್ ಇದೆಯೋ ಅದರಲ್ಲಿ ಇಟ್ಟರೆ ನಮ್ಗೆ ಅದರಲ್ಲೇ ಇರುತ್ತೆ, ಮತ್ತು ಎಲ್ಲೂ ಮಿಸ್ ಆಗಲ್ಲ ಸ್ಕ್ರೂಗಳು. ಒಬ್ಬೊಬ್ರು ಏನಂದರೆ ಎಲ್ಲಿಂದ ಅಲ್ಲಿಗೆ ತೆಗ್ದೇಸಿ ಅದು ಆ ಥರ ಎಲ್ಲ ಮಾಡ್ತಾರೆ. ಆಮೇಲೆ ಸ್ಕ್ರೂಗಳೆಲ್ಲ ಬಿದ್ದೋಗ್ಬಿಡುತ್ತೆ. ಏನೋ ಅರ್ಜೆಂಟಲ್ಲಿ ಮಾಡೋಕ್ಕೆ ಹೋಗ್ತಾರೆ, ಎಲ್ಲ ಬಿದ್ದೋಗುತ್ತೆ. ಅದಕ್ಕೆ ಆ ಫೋನಿಂದ ಆ ಕ್ಯಾಪಲ್ಲೇ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಲ್ಲ ನೋಡಿ ಅದರಲ್ಲೇ ಇರುತ್ತೆ, ಒಂದು ಸ್ಕ್ರೂನು ಮಿಸ್ ಆಗಲ್ಲ. ನೋಡಿ, ಆರಾಮಾಗಿ ಒಂದು ಸ್ಕ್ರೂನು ಮಿಸ್ ಆಗಿಲ್ಲ. ತೋರಿಸ್ತೀನಿ ನಿಮಗೆಲ್ಲ ಹಾಕಿದ್ಮೇಲೆ. ಅದೆಷ್ಟು ಸ್ಕ್ರೂ ಇರುತ್ತೋ ಫೋನಿಂದು ಅದರಲ್ಲೇ ಬಿಟ್ಬಿಡಿ. ಅವಾಗ ಏನಂದರೆ ನಿಮಗೂ ಕನ್ಫ್ಯೂಷನ್ ಇರೋಲ್ಲ. ನೋಡಿ, ಎಲ್ಲ ಸ್ಕ್ರೂನು ಹಾಕಿದ್ದೀನಿ. ಅದೇ ಎಲ್ಲ ಲಾಸ್ಟ್ ಟೈಮ್ ಒಂದು ಮಿಸ್ ಮಾಡಿದ್ದಾರೆ ನೋಡಿ. ನಾನು ಅದಕ್ಕೆ ಎಲ್ಲ ಇದರಲ್ಲೇ ಇಟ್ಕೊಂಡ್ಬಿಡ್ತೀನಿ. ಒಂದು ಸ್ಕ್ರೂ ಕಡೆ ಎಲ್ಲ ಹಾಕಿ ಇಟ್ಕೊಂಡ್ರೆ ಎಲ್ಲೂ ಮಿಸ್ ಆಗೋದಿಲ್ಲ. ಅವಾಗ ನೀಟಾಗಿರುತ್ತೆ. ನೀವೆಲ್ಲ ಒಂದೊಂದು ಕಡೆ ಹಾಕಿದ್ರೆ ಎಲ್ಲ ಒಂದೊಂದು ಕಡೆ ಮಿಸ್ ಆಗಿಬಿಡುತ್ತೆ. ಅದಕ್ಕೆ ನೀವು ಎಲ್ಲಿ ಇಟ್ಟಿರ್ತೀರೋ ಇದರಲ್ಲಿ ಒಂದು ಕ್ಯಾಪಲ್ಲಿನೇ ಇಲ್ಲೇ ಹಾಕ್ಕೊಳ್ಳಿ ಎಲ್ಲ. ಆಮೇಲೆ ಇಲ್ಲಿ ಲಾಸ್ಟಲ್ಲಿ ಗಮ್ ಹಾಕ್ಬಿಟ್ಟು ಫಿಟ್ ಮಾಡಬೇಕು. ಒಂದೇ ನಿಮಿಷ ತೋರಿಸ್ತೀನಿ. ನೋಡಿ, ಕ್ಯಾಪಿಗೆ ಗಮ್ ಹಾಕಿದ್ದೀನಿ ಫುಲ್ಲು. ಒಂದೊಂದಕ್ಕೆ ಫ್ರೇಮ್ಗೆ ಹಾಕಬೇಕು, ಒಂದೊಂದು ಕ್ಯಾಪ್ಗೆ ಹಾಕಬೇಕು ಹುಷಾರಾಗಿ. ನೋಡಿ, ಎಷ್ಟೇ ಇದಾಕಿದ್ರೂ ನೀಟಾಗಿ ವರ್ಕ್ ಆಗುತ್ತೆ. ನೋಡಿ, ಕ್ಯಾಪು ಅಷ್ಟೇ ಎಲ್ಲ ನೀಟಾಗಿ ಗಮ್ಮ ನೋಡಿ ಫಿಟ್ಟಿಂಗ್ ಎಷ್ಟು ಕರೆಕ್ಟಾಗಿ ಬಂದಿದೆ. ಕ್ಲೀನಾಗಿರುತ್ತೆ. ಜಾಸ್ತಿ ಟೈಟ್ ಮಾಡೋಕೆ ಹೋಗ್ಬೇಡ್ರಿ. ಒಬ್ಬೊಬ್ಬರು ಟೇಪ್ ಹಾಕ್ಕೊಳ್ತೀರ. ನೀಟಾಗಿ ನೋಡಿ, ಫಿಂಗರು ಕ್ಲೀನಾಗಿ, ಕ್ಯಾಮ್ರಾ ಎಲ್ಲ ನೀಟಾಗಿ ನೋಡಿ ಹಾಕಿ. ಸ್ಕ್ರೂಗಳು ಮಾತ್ರ ಕಳಿಬೇಡಿ. ಸ್ಕ್ರೂ ಒಂದೊಂದು, ಯಾಕಂದರೆ ಸ್ಪೀಕರ್ ಬರಲ್ಲ, ಆ ಥರ ಎಲ್ಲ ಪ್ರಾಬ್ಲಮ್ ಆಗಿಬಿಡುತ್ತೆ. ನೋಡಿ, ಎಷ್ಟು ಹಾಕಿದ್ರೂ ನಿಮಗೆ ನೀಟಾಗಿ ವರ್ಕ್ ಆಗುತ್ತೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲಲ್ಲಿ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಹಾಕ್ತಿರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಎಲ್ಲರಿಗೂ ಯೂಸ್ಫುಲ್ ಆಗಲಿ.